ನೀವೀಗ ₹100ಗೆ ಸ್ಟಾಕ್ನ ಬೈ ಮಾಡಿರ್ತೀರ. ಅದೇನಾದರೂ 50% ಫಾಲ್ ಆದರೆ ನಿಮ್ಮ ಸ್ಟ್ರಾಟಜಿ ಯಾವ ಥರ ಇರಬೇಕು ಅಂತ ನೋಡೋಣ ಬನ್ನಿ. ಎಲ್ಲದಕ್ಕಿಂತ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ನೀವು ಖರೀದಿಸಿದ ಬೆಲೆಗೆ ಆ ಸ್ಟಾಕ್ ಬರೋಕ್ಕೆ 100% ರಿಟರ್ನ್ ಕೊಡಬೇಕಾಗುತ್ತೆ. ಈ ರೀತಿ ಆಗೋಕ್ಕೆ ಕಂಪನಿ ಫಂಡಮೆಂಟಲ್ಸ್ ಭರವಸೆ ಕೊಡೋ ಥರ ಇರಬೇಕು. ಅದೇನೆಂದರೆ ಒಳ್ಳೆ ಪ್ರಾಫಿಟಬಿಲಿಟಿ, ಒಳ್ಳೆ ಮಾರ್ಜಿನ್, ಒಳ್ಳೆ ಕ್ಯಾಶ್ ಫ್ಲೋ, ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಎಕ್ಸೆಟ್ರಾ. ಇದ್ಯಾವುದು ಇಲ್ಲ ಅಂದರೂ ಸ್ಟಾಕ್ ಒಳ್ಳೆ ರಿಟರ್ನ್ ಕೊಡುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದು ಜಸ್ಟ್ ಹೋಪ್ ಅಷ್ಟೇ ಹೊರತು ಸ್ಟ್ರಾಟಜಿ ಅಲ್ಲ. ಹಾಗಾದರೆ 3 ಒಳ್ಳೆ ಸ್ಟ್ರಾಟಜಿ ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಲಾಸ್ನ ಬುಕ್ ಮಾಡಿ ಬೇರೆ ಒಳ್ಳೆ ರಿಪ್ಲೇಸ್ಮೆಂಟ್ ಸ್ಟಾಕ್ನ ಹುಡುಕಿ. ಏನಕ್ಕಂದರೆ ಅದು ನಿಮ್ಮ ಲಾಸ್ನ ಕವರ್ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ ಕೊಡೋ ಥರ ಇರಬೇಕು. ಎರಡನೇದು, ನೀವು ಪ್ರತಿ ಸಾರಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದಾಗ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಅದೇ ನೀವು ಲಾಸ್ ಬುಕ್ ಮಾಡಿದರೆ ಕ್ಯಾಪಿಟಲ್ ಗೇನ್ ಅಡ್ಜಸ್ಟ್ ಆಗುತ್ತೆ, ಅಂದರೆ ಕಡಿಮೆ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಮೂರನೇದಾಗಿ, ಸ್ಟಾಪ್ ಲಾಸ್ ಇಡೋದು ಮರಿಬೇಡಿ. ಸೊ ಸ್ಟಾಕ್ ಪ್ರೈಸ್ ಕೆಳಗೆ ಹೋಗ್ತಾ ಇದ್ದರೆ ಅದು ನಿಮ್ಮ ಲಾಸ್ನ ಕಂಟ್ರೋಲ್ ಮಾಡುತ್ತೆ.